ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಪರಿಸ್ಥಿತಿ ಹಾಗಿತ್ತು. ತುಂಬ ಓದ್ಕೊಂಡವರು ನಾಸ್ತಿಕರಾಗಿರ್ತಿದ್ರು. ಹಿಂದೂ ಧರ್ಮವನ್ನು ಬೈದಷ್ಟು, ತೆಗಳಿದಷ್ಟು ಮತ್ತು ದೇವರ ಇರುವಿಕೆಯನ್ನು ಪ್ರಶ್ನೆ ಮಾಡ್ತಾನೂ ಅವನನ್ನೇ ತುಂಬ ಸುಶಿಕ್ಷಿತ ಎಂಬ ಕಲ್ಪನೆ ಇತ್ತು. ಆದ್ರೀಗ ದೇಶ ಬದಲಾಗ್ತಿದೆ. ಹಿಂದೂಗಳ ಸ್ವಾಭಿಮಾನ ಜಾಗೃತವಾಗಿದೆ. ಮೊನ್ನೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಇಡೀ ದೇಶ ಒಂದಾಗಿದ್ದೇ ಇದಕ್ಕೆ ಸಾಕ್ಷಿ. ಆದರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುತ್ತಾ ಹೊಟ್ಟೆ ತುಂಬಿಸ್ಕೊಳ್ಳೋರು ಇವತ್ತಿಗೂ ನಮ್ಮ ಮಧ್ಯೆ ಇದ್ದಾರೆ. ವಿಚಿತ್ರ ಅಂದ್ರೆ, ಈ ದೇಶದ ಮತ್ತು ಇಲ್ಲಿನ ಧರ್ಮದ ಮೂಲ ಪುರುಷ ತನ್ನದೇ ಮಂದಿರದಲ್ಲಿ ಸ್ಥಾಪನೆಯಾಗಲು 500 ವರ್ಷಗಳು ಕಾಯಬೇಕಾಯ್ತು. ಈಗ ಪ್ರತಿಯೊಬ್ಬ ಹಿಂದೂ ಕೂಡ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾರೆ. ತಾನು ಹಿಂದೂ ಅಂತ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಈಗ ಕೇಸರಿ ಶಾಲು ಹಾಕ್ತಿದ್ದಾನೆ. ಆದ್ರೆ ಇಲ್ಲಿ ಇವತ್ತಿಗೂ ಹಿಂದೂ ಎಂಬ ಶಬ್ದ ಕೇಳಿದ್ರೆ ಅದು ಕೋಮುವಾದ ಅಂತ ನಮ್ಮದೇ ಧರ್ಮದವರು ಮೂಗು ಮುರಿತಾರೆ. ಆದ್ರೆ ನಿಮಗ್ ಗೊತ್ತಾ, ನಮ್ಮ ವಿಶ್ವದಲ್ಲಿ ಅದೊಂದು ದೇಶ ಹಿಂದುತ್ವವನ್ನೇ ತನ್ನ ಅಂತರಾಳವನ್ನಾಗಿಸಿಕೊಂಡು ಸಂಪೂರ್ಣ ರಾಮರಾಜ್ಯದ ರೀತಿ ಆಳ್ವಿಕೆ ನಡೆಸಲಾಗ್ತಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನೇ ಇವತ್ತಿಗೂ ಈ ದೇಶದ ರಾಜನಾಗಿದ್ದಾನೆ. ಈ ದೇಶದಲ್ಲಿ ತನ್ನದೇ ಸ್ವಂತ ಕರೆನ್ಸಿ ಚಾಲನೆಯಲ್ಲಿದ್ದು ಅದಕ್ಕೂ ಕೂಡ ಶ್ರೀರಾಮನ ಹೆಸರಿಡಲಾಗಿದೆ. ಎಲ್ಲದಕ್ಕಿಂತ ಆಶ್ಚರ್ಯವೆಂದ್ರೆ, ಈ ದೇಶವನ್ನ ನಡೆಸ್ತಾ ಇರೋದು ಯಾವುದೋ ಸಾಧು ಸಂತರಲ್ಲ, ಬದಲಿಗೆ ಜಾಗತಿಕ ಮಟ್ಟದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರು ಮಾಡಿದ ವಿಜ್ಞಾನಿಗಳೇ ಈ ದೇಶವನ್ನ ಆಳುತ್ತಿದ್ದಾರೆ. ಅವರು ದೊಡ್ಡ ದೊಡ್ಡ ಸಂಶೋಧನೆಗಳನ್ನ ಮಾಡಿದ್ದಾರೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ವಿಶ್ವದ ಅತಿ ಪ್ರಖ್ಯಾತ ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಇಂತಹ ವಿಜ್ಞಾನಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಅಲ್ಲಿನ ಪ್ರತಿಯೊಬ್ಬ ವಿಜ್ಞಾನಿಯೂ ಭಗವಾನ್ ಶ್ರೀರಾಮನ ಪರಮ ಭಕ್ತರಾಗಿದ್ದಾರೆ. ವೆಲ್ ಎಜುಕೇಟೆಡ್ ಮತ್ತು ವೆಲ್ ಕ್ವಾಲಿಫೈಡ್ ಆಗಿದ್ರೂ ಕೂಡ ಇವರ ಮನದ ಮನೆಯಲ್ಲಿ ಶ್ರೀರಾಮ ವಿರಾಜಮಾನನಾಗಿದ್ದಾನೆ. ಅವರು ತಮ್ಮ ಕುಟುಂಬದವರೊಂದಿಗೆ ಇವತ್ತಿಗೂ ಕೂಡ ಸನಾತನ ಧರ್ಮವನ್ನ ಪಾಲಿಸುತ್ತಾರೆ. ಅವರು ಇವತ್ತಿಗೂ ಕೂಡ ಹಿಂದೂ ಧಾರ್ಮಿಕ ಗ್ರಂಥಗಳ ಬಗ್ಗೆ ಸಂಶೋಧನೆ ನಡೆಸುತ್ತಾರೆ. ವೇದ ಮತ್ತು ಉಪನಿಷತ್ತುಗಳನ್ನು ಇಂದಿನ ವಿಜ್ಞಾನದೊಂದಿಗೆ ಮೇಳೈಸಿ ಹೊಸ ಹೊಸ ರಿಸರ್ಚ್ ನಡೆಸುತ್ತಾರೆ. ಅಷ್ಟಕ್ಕೂ ಆ ಹಿಂದೂ ದೇಶ ಎಲ್ಲಿದೆ? ಆ ದೇಶವನ್ನ ಮುನ್ನಡೆಸುತ್ತಿರುವ ಆ ವಿಜ್ಞಾನಿ ಯಾರು? ಶ್ರೀರಾಮನ ಹೆಸರಿನಲ್ಲಿರುವ ಕರೆನ್ಸಿ ಅದೆಷ್ಟು ಮೌಲ್ಯ ಹೊಂದಿದೆ? ಈ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆ ಹಿಂದೂ ರಾಷ್ಟ್ರದ ಹೆಸರು ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್, ಅಂದ್ರೆ ವೈಶ್ವಿಕ ಶಾಂತಿ ಹಿಂದೂ ರಾಷ್ಟ್ರ. ಇದು ಮಧ್ಯ ಅಮೆರಿಕದ ಇವೋವಾ ಸ್ಟೇಟ್ನಲ್ಲಿದೆ. ಸದ್ಯ ಇದಕ್ಕೆ ವಿಶ್ವಸಂಸ್ಥೆ ದೇಶದ ಮಾನ್ಯತೆ ಕೊಟ್ಟಿಲ್ಲ. ಆದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಮಹರ್ಷಿ ಮಹೇಶ್ ಯೋಗಿ ಎಂಬ ಯೋಗಗುರು ಇದನ್ನ ಸ್ಥಾಪಿಸಿದ್ರು. ಈ ಮಹರ್ಷಿ ಮಹೇಶ್ ಯೋಗಿಗಳು 12 ಜನವರಿ 1918ರಂದು ಭಾರತದ ಛತ್ತೀಸ್ಗಢ್ನಲ್ಲಿ ಜನಿಸಿದ್ರು. ಮಹೇಶ್ ಯೋಗಿಯವರ ನಿಜವಾದ ಹೆಸರು ಮಹೇಶ್ ಪ್ರಸಾದ್ ವರ್ಮಾ ಎಂದು ಹೇಳಲಾಗುತ್ತದೆ. ಅಲಹಾಬಾದ್ ವಿಶ್ವವಿದ್ಯಾನಿಲಯದಿಂದ ಬೌದ್ಧ ಶಾಸ್ತ್ರದಲ್ಲಿ ಪದವಿ ಮತ್ತು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಕಾಲೇಜು ಮುಗಿಸಿದ ನಂತರ 13 ವರ್ಷಗಳ ಕಾಲ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಇದ್ದು ಆಧ್ಯಾತ್ಮಿಕ ಶಿಕ್ಷಣ ಪಡೆದು ಮಹರ್ಷಿ ಮಹೇಶ್ ಯೋಗಿ ಆದರು. 1942ರಲ್ಲಿ ಪದವಿ ಪಡೆದುಕೊಂಡ ಇವರು ಯೋಗದಲ್ಲಿ ಆಸಕ್ತಿ ಕಂಡುಕೊಂಡರು. ಹೀಗಾಗಿ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಶಿಷ್ಯರಾದರು. ಮುಂದೆ ದೇಶ ವಿದೇಶಗಳಲ್ಲಿ ಯೋಗವನ್ನ ಪರಿಚಯಿಸಿದ್ರು. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂದ್ರೆ ಅತೀಂದ್ರಿಯ ಧ್ಯಾನ ವಿಶ್ವದಾದ್ಯಂತ ಜನಪ್ರಿಯಗೊಳಿಸಿದ್ರು. ಮಹರ್ಷಿ ಮಹೇಶ್ ಯೋಗಿ ಕಳೆದ 50 ವರ್ಷಗಳಲ್ಲಿ ಬಹುಶಃ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಪ್ರಭಾವಶಾಲಿ ಯೋಗಗುರು. ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಲಕ್ಷಾಂತರ ಅನುಯಾಯಿಗಳನ್ನ ಹೊಂದಿದ್ದಾರೆ.
ಅವರ ಧ್ಯಾನ ಆಧಾರಿತ ಬೋಧನೆಗಳು ಎಷ್ಟು ವ್ಯಾಪಕವಾದ ಪ್ರಭಾವವನ್ನ ಹೊಂದಿದ್ವು ಎಂದರೆ ಪಾಶ್ಚಿಮಾತ್ಯ ದೇಶಗಳ ಜನರು ಸಹ ಅವರನ್ನ ಅನುಸರಿಸಲು ಪ್ರಾರಂಭಿಸಿದ್ರು. ಮಹರ್ಷಿ ಭಾರತದಲ್ಲಿ ಉತ್ತಮ ಪ್ರಭಾವವನ್ನ ಹೊಂದಿದ್ರು. ಇನ್ನು ಈ ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ಬಾರ್ಡರ್ಲೆಸ್ ದೇಶವಾಗಿದ್ದು ಶಾರ್ಟ್ ಆಗಿ GCWP ಅಂತ ಕರೆಯಲಾಗುತ್ತದೆ. ಈ ದೇಶದ ರಾಜಧಾನಿ ಮಹರ್ಷಿ ವೇದಿಕ್ ಸಿಟಿ. ಇದು ಅಮೆರಿಕದಲ್ಲಿ ಇದ್ರೂ ಕೂಡ ಈ ದೇಶದಲ್ಲಿ ಸ್ವಂತ ರಾಜನಾಗಿ ಆಳ್ವಿಕೆ ನಡೆಸಲಾಗ್ತಿದೆ. ಡಾಕ್ಟರ್ ಟೋನಿ ನೆಡರ್ ಎಂಬ ಸುಪ್ರಸಿದ್ಧ ವಿಜ್ಞಾನಿ ಇಲ್ಲಿ ರಾಜ್ಯಭಾರ ನಡೆಸುತ್ತಿದ್ದಾರೆ. ಅವರನ್ನ ಇಲ್ಲಿನ ಜನ ರಾಜಾದಿರಾಜ ಶ್ರೀರಾಮನ ರೂಪದಲ್ಲಿ ಕಾಣ್ತಾರೆ. ಇವರು ಲೆಬ್ನಾನ್ ಮೂಲದವರಾಗಿದ್ದು ಪ್ರಸಿದ್ಧ ನ್ಯೂರೋ ಸೈಂಟಿಸ್ಟ್ ಆಗಿದ್ದಾರೆ. ಇದರ ಜೊತೆಗೆ ಲೇಖಕ, ಸಂಶೋಧಕ, ವಿಶ್ವದ ಶ್ರೇಷ್ಠ ವಿಶ್ವವಿದ್ಯಾಲಯದ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಮಹರ್ಷಿ ಮಹೇಶ್ ಯೋಗಿ ಅವರು ಈ ದೇಶವನ್ನು ಸ್ಥಾಪನೆ ಮಾಡಿದ್ದು ಅವರ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಬಗ್ಗೆ ಈ ಟೋನಿ ನೇಡರ್ ಪ್ರಚಾರ ಮಾಡ್ತಿದ್ದಾರೆ. ವಿಜ್ಞಾನದ ಜೊತೆಗೆ ಈ ಟೋನಿ ನೇಡರ್ ವೇದ ಮತ್ತು ಉಪನಿಷತ್ತುಗಳನ್ನ ಆಳವಾಗಿ ಓದಿಕೊಂಡಿದ್ದಾರೆ. ಮಾಡರ್ನ್ ಸೈನ್ಸ್ ಮತ್ತು ವೇದಗಳನ್ನ ಮೇಳೈಸಿ ಡಾಕ್ಟರ್ ಟೋನಿ ನೇಡರ್ ಹಲವು ಸಂಶೋಧನೆ ಮಾಡಿದ್ದಾರೆ. ಇವರ ಪ್ರಕಾರ ವೇದ ಮತ್ತು ವಿಜ್ಞಾನಗಳಲ್ಲಿ ಭಾರಿ ಮಾತ್ರದಲ್ಲಿ ವಿಜ್ಞಾನ ಅಡಕವಾಗಿದೆ. ಈ ದೇಶದಲ್ಲಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರವೇ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತವೆ. ಅದರ ಜೊತೆಗೆ ಸಂಸ್ಕೃತ ಈ ರಾಷ್ಟ್ರದ ರಾಷ್ಟ್ರೀಯ ಭಾಷೆಯಾಗಿದೆ. ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ನಲ್ಲಿ ಹೆಲ್ತ್, ಫೈನಾನ್ಸ್ ಸೇರಿದಂತೆ ಒಟ್ಟು 12 ಸಚಿವಾಲಯಗಳಿವೆ. ಇನ್ನು ಇಲ್ಲಿನ ಕರೆನ್ಸಿ ಬಗ್ಗೆ ಹೇಳೋದಾದ್ರೆ 2002ರಲ್ಲಿ ಶ್ರೀರಾಮನ ಹೆಸರಲ್ಲಿ ಒಂದು ಕರೆನ್ಸಿಯನ್ನ ಜಾರಿ ಮಾಡಲಾಯಿತು. ಇಲ್ಲಿನ ನೋಟುಗಳಲ್ಲಿ ಶ್ರೀರಾಮನ ಚಿತ್ರ ಮುದ್ರಿಸಲಾಗಿದೆ. ಇನ್ನೂ ಒಂದು ವಿಚಾರ ಅಂದ್ರೆ ಈ ರಾಮ್ನಾಮ್ ಕರೆನ್ಸಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಮತ್ತು ದುಬಾರಿ ಮೌಲ್ಯ ಹೊಂದಿರುವ ಕರೆನ್ಸಿಯಾಗಿದೆ. ಒಂದು ರಾಮ್ನಾಮ್ 10 ಅಮೆರಿಕನ್ ಡಾಲರ್ಗೆ ಸಮನಾಗಿದೆ. ಅಂದ್ರೆ 1 ರಾಮ್ಗೆ ಭಾರತದ 886 ರೂಪಾಯಿ ಮೌಲ್ಯವಾಗುತ್ತದೆ. ಅದೇ ನೆದರ್ಲ್ಯಾಂಡ್ನಲ್ಲಿ 1 ರಾಮ್ಗೆ 10 ಯೂರೋಗಳಾಗಿ ಸಮನಾಗಿದೆ. ರಾಮ್ ಕರೆನ್ಸಿಯನ್ನ ಬೇರರ್ ಬಾಂಡ್ ಅಥವಾ ಲೋಕಲ್ ಕರೆನ್ಸಿ ಅಂತಲೂ ಕರೆಯುತ್ತಾರೆ. 1 ವರ್ಷದ ನಂತರ ಅಂದ್ರೆ 2003ರಲ್ಲಿ ರಾಮ್ 1, 5 ಮತ್ತು 10 ರಾಮ್ ನೋಟ್ಗಳನ್ನ ಜಾರಿಗೆ ತಂದಿತು. ಭಗವಾನ್ ರಾಮನ ಹೆಸರಿನಲ್ಲಿರುವ ಈ ಕರೆನ್ಸಿಗೆ US ಸ್ಟೇಟ್ ಆದ ಯೋವಾ ಮತ್ತು ನೆದರ್ಲ್ಯಾಂಡ್ನಲ್ಲಿ ಮಾನ್ಯತೆ ಸಿಕ್ಕಿದೆ. ನೆದರ್ಲ್ಯಾಂಡ್ನ 30 ಮತ್ತು ಕೆಲವು ರಾಜ್ಯಗಳಲ್ಲಿ ಈ ಕರೆನ್ಸಿ ಚಲಾವಣೆಯಲ್ಲಿದೆ. ಅಲ್ಲಿ 100ಕ್ಕೂ ಹೆಚ್ಚು ಡಚ್ ಅಂಗಡಿಗಳು, ಡಿಪಾರ್ಟ್ಮೆಂಟ್ ಸ್ಟೋರ್ಗಳು, 30 ಹಳ್ಳಿಗಳು ಮತ್ತು ನಗರಗಳಲ್ಲಿ ಪ್ರತಿ ರಾಮ್ಗೆ 10 ಯೂರೋಗಳ ನಿಗದಿತ ದರದಲ್ಲಿ ನೋಟ್ಗಳನ್ನು ಬಳಸಲಾಗ್ತಿದೆ. GCWPಯ ಬಗ್ಗೆ ಉತ್ತಮವಾದ ವಿಷಯವೆಂದರೆ ಈ ಸಂಸ್ಥೆಯವರು ವಿವಿಧ ನಗರಗಳಲ್ಲಿ ನಿರ್ಮಿಸಿದ ಶಾಂತಿ ಅರಮನೆಗಳು. ಈ ಕಟ್ಟಡಗಳು ದೇವಾಲಯಗಳಂತೆ ಕಾಣ್ತವೆ ಮತ್ತು ಅಲ್ಲಿ ಆಯುರ್ವೇದ ಚಿಕಿತ್ಸೆಗಳು, ಗಿಡಮೂಲಿಕೆಗಳ ಪೂರಕಗಳು ಮತ್ತು ಅತೀಂದ್ರಿಯ ಧ್ಯಾನದಂತಹ ವಿಷಯಗಳ ಕುರಿತು ತರಗತಿಯನ್ನ ನೀಡಲಾಗುತ್ತದೆ. ಬೆತ್ಸಾಲ್ಡ್, ಮೇರಿಲ್ಯಾಂಡ್, ಹೂಸ್ಟನ್ ಮತ್ತು ಆಸ್ಟಿನ್, ಟೆಕ್ಸಾಸ್, ಫೇರ್ಫೀಲ್ಡ್, ಅಯೋವಾ, ಸೇಂಟ್ ಪಾಲ್ ಮತ್ತು ಲೆಕ್ಸಿಂಗ್ಟನ್, ಕೆಂಟುಕಿಯಂತಹ ನಗರಗಳಲ್ಲಿ ನೀವು ಶಾಂತಿ ಅರಮನೆಗಳನ್ನ ಕಾಣಬಹುದಾಗಿದೆ. ನಮ್ಮಲ್ಲಿ ರಾಮನ ಹೆಸರು ಹೇಳಿದ್ರೆ ಉರಿದು ಬೀಳುವವರಿದ್ದಾರೆ. ಆದ್ರೆ ಇಲ್ಲಿ ರಾಮನ ಹೆಸರಲ್ಲೇ ಅವರ ವ್ಯವಹಾರ ನಡೆಯೋದು ಅಂದ್ರೆ ಅವರೆಂತಹ ಪುಣ್ಯವಂತರು ಅಂತ ಯೋಚನೆ ಮಾಡಿ. ಈ ನೋಟಿನ ಮುಂದಗಡೆ ವಿಶ್ವಶಾಂತಿ ರಾಷ್ಟ್ರ ಅಂತ ಮುದ್ರಿಸಲಾಗಿದ್ರೆ ಹಿಂದಗಡೆ ರಾಮರಾಜ್ಯ ಅಂತ ಮುದ್ರಿಸಲಾಗಿದೆ. ಈ GCWP ಸಂಪೂರ್ಣ ರಾಮರಾಜ್ಯವನ್ನ ಸ್ಥಾಪಿಸಿ ತನ್ನಲ್ಲಿ ಅಳವಡಿಸಿಕೊಂಡ ದೇಶವಾಗಿದೆ. ಇವರು ಇಲ್ಲಿನ ರಾಷ್ಟ್ರನಾಯಕ ಟೋನಿ ನೇಡರ್ ಅವರನ್ನೇ ಮಹಾರಾಜ ರಾಮ್ ಅಂತ ನಂಬುತ್ತಾರೆ. GCWPಯ ಅಂತಿಮ ಗುರಿಯು ಹಿಂಸೆ ಅಥವಾ ಸಂಘರ್ಷವಿಲ್ಲದ ಜಗತ್ತನ್ನ ರಚಿಸುವುದು. ತಮ್ಮ ಬೋಧನೆಗಳು ಮತ್ತು ಅಭ್ಯಾಸಗಳ ಮೂಲಕ ಆಂತರಿಕ ಶಾಂತಿ ಮತ್ತು ಸಾಮರಸ್ಯವನ್ನ ಉತ್ತೇಜಿಸುವುದು ಇದನ್ನ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಅವರು ನಂಬುತ್ತಾರೆ. ಕೆಲವರು ಇದು ರಾಮರಾಜ್ಯದ ಕನಸು ಎಂದು ಭಾವಿಸಬಹುದು. ಆದರೆ ಅವರು ವಿಶ್ವಶಾಂತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಪ್ರಶಂಸನೀಯವಾಗಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ರಾಮ ಇದ್ದಾನಾ ಇಲ್ವಾ?
ರಾಮಾಯಣ ನಡೆದಿದ್ದು ನಿಜಾನ? ರಾಮಸೇತು ಇದೆ ಅನ್ನೋದಕ್ಕೆ ಸಾಕ್ಷಿ ಏನು? ಹೆಂಡತಿ ಬಿಟ್ಟ ರಾಮನಿಂದ ನಾವೇನು ಕಲಿಬೇಕಾಗಿಲ್ಲ ಎಂಬ ನಮ್ಮ ರಾಜಕಾರಣ ಡಿಬೇಟ್ಗಳು ಟಿವಿಯಲ್ಲಿ ನೋಡ್ತಿದ್ರೆ ನಮ್ಮದೇ ಊರಲ್ಲಿ ರಾಮನ ಪರಿಸ್ಥಿತಿ ಹೇಗಿದೆ ಅಂತ ಬೇಸರವಾಗುತ್ತದೆ. ಅದೇ ಅನ್ಯ ದೇಶದಲ್ಲಿ ರಾಮನೇ ಪರಮ ಸತ್ಯ, ಪರಮ ಮಿಥ್ಯ, ಪರಮ ದೈವ ಅಂತ ನಂಬಿ ಅವನ ಹೆಸರಲ್ಲೇ ರಾಜ್ಯ ಕಟ್ಟಿ ಅವನಂತೆ ಶಾಂತಿ ಸ್ಥಾಪನೆಗೆ ಮುಂದಾಗಿದ್ದಾರೆ. ನಿಜಕ್ಕೂ ನಾವು ವಿಮರ್ಶೆ ಮಾಡಿಕೊಳ್ಬೇಕಾದ ಪ್ರಸಂಗ ಇದು. ಇದಿಷ್ಟು ಸಂಪೂರ್ಣ ಹಿಂದೂ ವೈದಿಕ್ ರಾಷ್ಟ್ರದ ಕುರಿತು ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.